ನಮಸ್ಕಾರ ಸ್ನೇಹಿತರೆ, ಕುಕ್ ಸ್ಟಾರ್ಟ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಈರುಳ್ಳಿ ಮತ್ತು ಟೊಮಾಟೊ ಗ್ರೇವಿ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ರೆಸಿಪಿ ಇದು. ನಾನು 4 ಈರುಳ್ಳಿ, ಸ್ಮಾಲ್ ಸೈಜ್ 4 ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಈ ಥರ ದೊಡ್ಡದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನಾನು. ಹಾಗೆಯೇ ಟೊಮಾಟೊ ಒಂದು 3 ಟೊಮಾಟೊ ಆಗೋಷ್ಟು, ಅದನ್ನು ಈರುಳ್ಳಿ ಯಾವ ಥರ ಕಟ್ ಮಾಡಿದ್ದೀನೋ ಅದೇ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಈ ಥರ ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನ್ ಆಗೋಷ್ಟು. ಈಗ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈಗ ಕಟ್ ಮಾಡಿರೋ ಟೊಮಾಟೊನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಫ್ರೈ ಆಗಿದೆ ನೋಡಿ. ಒಂದು ಅರ್ಧ ಭಾಗದಷ್ಟು ನಾನು ಸೈಡ್ಗೆ ತೆಗೆದಿಡ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ತೊಗೊಂಡಿರೋ ಮಸಾಲ ಪದಾರ್ಥಗಳನ್ನೆಲ್ಲ ಒಂದೊಂದಾಗಿ ಸೇರಿಸ್ತೀನಿ. ಕೊಬ್ಬರಿ, ಗೋಡಂಬಿ, ಏಲಕ್ಕಿ, ಲವಂಗ 5, ಚಕ್ಕೆ ಒಂದು ಸ್ವಲ್ಪ, ಕಾಳುಮೆಣಸು ಸ್ವಲ್ಪ, ಒಂದೇ ಒಂದು ಪಲಾವ್ ಎಲೆ, ಸೋಂಪು ಸ್ವಲ್ಪ ಒಂದು 1/4 ಸ್ಪೂನು ಅಷ್ಟು. ಈಗ ಈ ಮಸಾಲೆ ಪದಾರ್ಥಗಳನ್ನು ಸಹ ಫ್ರೈ ಆಗಿದೆ. ನಾನು ಒಂದು ತಟ್ಟೆಯಲ್ಲಿ ತೊಗೊಂಡು ಇದನ್ನು ತಣ್ಣಗೆ ಮಾಡಿ ಮಿಕ್ಸಿಗೆ ಹಾಕ್ಕೊತೀನಿ. ಈಗ ನಾನು ಅದೇ ಬಾಣಲಿಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತೀನಿ. ಈಗ ನಾನು ಹುರಿದಿರೋ ಪದಾರ್ಥಗಳನ್ನೆಲ್ಲ ಈ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು, ಈಗ ನಾವು ಎಣ್ಣೆ ಬಿಸಿ ಆಗಿದೆ. ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ, ಒಂದು 1/4 ಸ್ಪೂನ್ ಆಗೋಷ್ಟು. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಹಾಗೆಯೇ ಖಾರದ ಪುಡಿ, ಧನಿಯಾ ಪುಡಿ, ಹಾಗೆಯೇ ನಾನು ರುಬ್ಬಿರೋ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಹಾಗೆ ಪೇಸ್ಟೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಗ್ರೇವಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಈಗ ನೀರು ಸೇರಿಸ್ಕೊತಾ ಇದ್ದೀನಿ. ನಾನು 1 ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಗ್ರೇವಿಗಾಗೋಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗಲೇ. ಈಗ ಕುದ್ದು ಸ್ವಲ್ಪ ಗಟ್ಟಿಯಾಗಿದೆ ಸ್ನೇಹಿತರೆ. ನಾನೀಗ ಫ್ರೈ ಮಾಡಿರೋ ಟೊಮಾಟೊ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈಗ ತುಂಬ ಟೇಸ್ಟಿಯಾಗಿರೋಂಥ ಟೊಮೆಟೊ ಮತ್ತು ಈರುಳ್ಳಿ ಗ್ರೇವಿನ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ, ಮಾಡಿ ಮಿಸ್ ಮಾಡಿದೆ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ.